ಪಾಪಗಳನ್ನ ತೊಳ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಗಂಗೆ ಸ್ನಾನಕ್ಕೆ ಹೋಗ್ತಿದ್ದಾರೆ, ಕುಂಭಮೇಳಕ್ಕೆ ಹೋಗ್ತಿದ್ದಾರೆ ಅನ್ನೋಂತಹ ಟ್ವೀಟ್. ನೋಡಿ, ಅವ್ರಿಗೆ ಅಪೋಸಿಷನ್ ಲೀಡ್ರು ಏನಾದ್ರು ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಪಾರ್ಟಿಗೆ ಏನೋ ಗೌರವ ಕೊಡ್ತಾರೆ ಅಂತ ಹೇಳಿ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡ್ಲಿ. ಇದು ನಮ್ಮ ಧರ್ಮ, ನಮ್ಮ ಕರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ. ಅರ್ಥ ಆಯ್ತಾ? ಗಂಗೆ ಆಗ್ಲಿ, ಕಾವೇರಿ ಆಗ್ಲಿ, ಕೃಷ್ಣ ಆಗ್ಲಿ, ಬ್ರಹ್ಮಪುತ್ರ ಆಗ್ಲಿ, ಅರ್ಕಾವತಿ ಆಗ್ಲಿ, ಋಷಭವತಿ ಆಗ್ಲಿ, ಯಾರ ಸೊತ್ತು ಏನಲ್ಲ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ? ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಬಳಿಕೋಬೋದು. ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ. ಸೊ ಯಾಕೆ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದೆ ಗೊತ್ತಿಲ್ಲ, ಪ್ರಾಬ್ಲಮ್ ಇರಬೇಕು ಅಂತ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂತ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನ್ ಭಕ್ತಿನೋ ನನ್ಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತಹ ಗಲಾಟೆಗಳು, ಆ ಫಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನಗಳು ಅದನ್ನೇ ಹೇಳ್ದೆ. ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ನನ್ಗೆ ಗೊತ್ತಿಲ್ಲ ಅಂತ. ಏನೇನ್ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್. ಟ್ವೀಟರ್ ಮಾಡ್ಲಿ, ಭಾಷಣ ಮಾಡ್ಲಿ, ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ. ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವ್ರ ಹುಡುಕನ್ನ ಮುಚ್ಚಿಟ್ಕೊಳ್ಳೋ ಅದನ್ನ ನನ್ನ ಹೆಸರು ತಗೊಂಡೇನೆ ಅವ್ರಿಗೆ ಮಾರ್ಕೆಟ್. ಯಾರಿಗಾಗ್ಲಿ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದ್ರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದ್ ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ ಬಿಟ್ಟಿದ್ದದು. ಇಟ್ ಇಸ್ ಮೈಂಡ್, ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ದೇ ಮಾಡಕ್ಕಾಗ್ತದೆ. ಈಗ ನೀವೇ ನೋಡಿ ಮೀಡಿಯಾಲಿ ಈಗ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕುತ್ತೀರಪ್ಪ. ಕೆಲವ್ರಿಗೆ ಕೆಂಪು ಇಷ್ಟ, ಕೆಲವ್ರು ಕಪ್ಪು ಇಷ್ಟ, ಕೆಲವ್ರು ನೀಲಿ ಇಷ್ಟ, ಅವ್ರು ಒಂದೊಂದು ಇಷ್ಟ. ನಂಬಿಕೆ ವಿಚಾರ ಸರ್. ಅವ್ರು ಯಾವ್ದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾದ್ರು ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ TRP ನಡೆಸ್ತಾ ಇದ್ದಾರೆ. ಅವ್ರು ಮಾತಾಡ್ಲಿ ಬಿಡಿ, ಮಾತಾಡಿ ಪಾಪ ಅವ್ರ ಮಾರ್ಕೆಟ್ ಅಲ್ಲಿ. Sir, in English, sir, R. Ashok has tweeted, questioned Mallikarjun Kharge. ಎರಡನೇ ಏರ್ಪೋರ್ಟ್ ವಿಚಾರ ಎಲ್ಲಿವರೆಗೂ ಬಂತಂತ? ಎರಡನೇ ಏರ್ಪೋರ್ಟ್ ವಿಚಾರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅದೆಲ್ಲ ಕಂಪ್ಲೀಟ್, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಇನ್ನ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಇನ್ನ ಫೈನಲೈಸೇಷನ್ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಗ್ಲೋಬಲ್ ಇಂಡಸ್ಟ್ರೀಸ್ ಎಲ್ಲ ಮೀಟಿಂಗ್ ಎಲ್ಲ ಮುಗಿಲಿ, ಆಮೇಲೆ CM ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ.